ಕುಂಭರಾಶಿ ಸಿನಿಮಾ ಒಂದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಇದು. ಇದರಲ್ಲಿ ನನ್ನ ಕ್ಯಾರೆಕ್ಟರ್ ಹೇಳಬೇಕು ಅಂತ ಅಂದರೆ, ನಾನೊಂದು ತುಂಬ ಲೋ ಕ್ಲಾಸ್ ಅಲ್ಲಿರೋಂಥ ಹುಡುಗನ ಕ್ಯಾರೆಕ್ಟರ್ ಇದು. ಅಪ್ಪ ಮಗ, ಅಪ್ಪನಿಗೆ ಮಗನ ಬಿಟ್ಟರೆ ಯಾರು ಇರೋಲ್ಲ, ಮಗನಿಗೆ ಅಪ್ಪನ ಬಿಟ್ಟರೆ ಯಾರು ಇರೋಲ್ಲ. ಸೊ ಇವರಿಬ್ಬರ ಮಧ್ಯದಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಇವ್ರ ಜೀವನ ಯಾವ ಥರ ಒಂದು ತಿರುವುಗಳನ್ನ ನೋಡುತ್ತೆ ಅನ್ನೋದೇ ಸಿನಿಮಾ. ಮುಂಚೆ ಮಾಡಿದ್ದ ಸಿನಿಮಾದಲ್ಲಿ ನಾನೇ ಅಂತ ಗೊತ್ತಾಗ್ತಾ ಇತ್ತು. ಇವಾಗ ಪೋಸ್ಟರ್ ಎಲ್ಲರೂ ಅನಿಸಿರ್ತಾರಲ್ಲ, ಅದ್ರ ಪಕ್ಕ ನಿಂತ್ಕೊಂಡು ನಾನೇ ಅಂತ ಅಂದ್ರೂ ಯಾರು ಕಂಡುಹಿಡಿಯಲ್ಲ, ಅಷ್ಟು ಚೇಂಜಸ್ ಇದೆ. ಚೇಂಜ್ ಅವರಿದೆ, ನಿಮಗೆ ಗೊತ್ತಾಗುತ್ತೆ. ಮತ್ತು ತುಂಬ ಕಷ್ಟಪಟ್ಟಿದ್ದೀವಿ ಈ ಸಿನಿಮಾಗೋಸ್ಕರ. ಬರೀ ಬಾಡಿ ಒಂದೇ ಅಲ್ಲಿ ಜಯಾನಂದ್ ಅಂತ. ಮತ್ತು ಈವನ್ ಸ್ಟಂಟ್ಸ್ ಏನು ನಮ್ಮ ಫೈಟ್ಸ್ ಸಿನಿಮಾದಲ್ಲಿದೆ, ಒಂದು 3 ಮೇಜರ್ ಫೈಟ್ಸ್ ಇದೆ. ಅದರಲ್ಲಿ 2 ವೆಂಕಟ್ ಮಾಸ್ಟರ್ ಅಂತ ಮಾಡಿದ್ದಾರೆ. ಸೊ ಅವೆರಡು ತುಂಬ ಚೆನ್ನಾಗಿ ಬಂದಿದೆ. ಮತ್ತು ನಾನು ಈ ಗೆಟಪ್ದು ಏನು ಫೈಟ್ ಇದೆ ಅದನ್ನು ಕೌರವ್ ವೆಂಕಟೇಶ್ ಅವ್ರು ಮಾಡಿದ್ದಾರೆ. ಸೊ ಅದು ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಈ ಬರೀ 8 ಪ್ಯಾಕ್ಸೇ ಒಂದೇ ಸಿನಿಮಾದಲ್ಲಿ ಅಂತ ಏನಿಲ್ಲ. ಯಾಕಂದರೆ ನಮ್ಮನ್ನು ಆಡಿಯನ್ಸ್ ನೋಡ್ಬಿಟ್ಟು ಇಷ್ಟು ಇಷ್ಟಪಡ್ತಾರೆ ಅಂತ ಅಂದರೆ ನಾವು 80 ಪ್ಯಾಕ್ ಮಾಡಿದ್ರು ಅದು ಕಮ್ಮಿನೇ ಆ್ಯಕ್ಚುಲಿ. ಸೊ ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ನಾನು ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಪ್ರೇಕ್ಷಕರನ್ನ ಇಷ್ಟಪಡ್ಸೋಕ್ಕೆ. ಏನಕ್ಕಂದರೆ ನಾನು ಆ್ಯಸ್ ಅನ್ ಆಡಿಯನ್ ಕುತ್ಕೊಂಡು ಒಂದು ಸಿನಿಮಾ ನೋಡಬೇಕಾದ್ರೆ ನಾನೇನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತೀನಿ ಆ ಹೀರೋಯಿಂದ. ಅದನ್ನು ನಾನಿಲ್ಲಿ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ಇವಾಗ ಆ್ಯಕ್ಚುಲಿ ನಾನು ಮುಂಚೆಂದರೂ ನಾನು ಫಸ್ಟಿಂದ ಆ್ಯಕ್ಚುಲಿ ನಂದು PUC ಫಿಲಮು, ಪ್ರೇಮಿಸಮ್ಮು, ರಾಜಧಾನಿ ಎಲ್ಲ ನೋಡಿದ್ರೆ ನನ್ನ ಬಾಡಿ ಇದೆ. ಬಟ್ ಈ ಥರ ಇಷ್ಟು ಕ್ಲೀನ್ ಬಾಡಿ ನಾನು ಮಾಡಿರಲಿಲ್ಲ ಆವಾಗ. ಮತ್ತು ಈ ಸಿನಿಮಾದಲ್ಲಿ ನಾನು ಕತೆ ಹೇಳಿದಾಗ ನಾನು ಮಾಮೂಲಿ ವರ್ಕೌಟ್ ಏನು ರೂಟೀನ್ ಇತ್ತು ಅದನ್ನು ಮಾಡ್ತಾಯಿದ್ದೆ. ಸೊ ಈ ಸಿನಿಮಾ ಚಂದ್ರಹಾಸ್ ಅವ್ರು ಬಂದು ನಾನು ಕತೆ ಹೇಳಿದಾಗ ಆ್ಯಕ್ಷನ್ ಓರಿಯೆಂಟೆಡ್ ಮೂವಿ ಅಂತ ನನಗೆ ಇದಾಯಿತು. ಸೊ ನಾನು ಇನ್ನೇನು ಮಾಡ್ಬೋದು, ಇವಾಗ ನನ್ನ ಆ್ಯಕ್ಟಿಂಗ್ ಜೊತೆ ಏನಾರ ಒಂದು ಎಕ್ಸ್ಟ್ರಾ ಮಾಡಿದ್ರೆ ಒಂದು ಪ್ಲಸ್ ಪಾಯಿಂಟ್ ಥರ ಏನಾರ ಮಾಡೋಣ ಅಂದ್ಬಿಟ್ಟು ಸೊ ನಾನು ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಒಂದು ಏನು ನಾವು ಅಷ್ಟು ಕಷ್ಟಪಟ್ಟಿದ್ದ ರಿಸಲ್ಟ್ ಇವಾಗ ನಮಗೆ ಬರೀ ಪೋಸ್ಟರ್ಸ್ ಎಲ್ಲ ಕಾಣಿಸ್ತಾ ಇದೆ. ಬಟ್ ಸಿನಿಮಾದಲ್ಲಿ ನೋಡಿದಾಗ ಅದು ಇದಕ್ಕಿಂತ ತುಂಬ ವಿಭಿನ್ನವಾಗೇ ಇದೆ. ಏನಕ್ಕಂದರೆ ಶೂಟಿಂಗೆಲ್ಲ ನಡಿಬೇಕಾದ್ರೆ ಆಡಿಯನ್ಸ್ ಎಲ್ಲ ಬಂದು ನಿಂತ್ಕೊಂಡು ನೋಡ್ತಾ ಇದ್ರಲ್ಲ ಜನ, ಅದು ನೋಡಬೇಕಾದ್ರೆ ನಾನೊಂದು ಸತಿ ಆವಾಗ ನಮ್ಗೆ ತುಂಬ ಖುಷಿ ಆಯಿತು. ಅಂದರೆ ಡಬ್ಬಿಂಗ್ ಟೈಮಲ್ಲಿ ನಂಗೆ ತುಂಬ ಖುಷಿ ಆಯಿತು. ಯಾಕಂದರೆ ನಾನು ಯಾವ ರೀತಿ ಅದು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಯಾವ ರೀತಿ ಒಂದು ಫೋರ್ಸ್ ಇರಬೇಕು ಅಂತ ಅಂದ್ಕೊಂಡಿದ್ದೆ, ಆ ಫೋರ್ಸ್ ಇತ್ತು ಅಲ್ಲಿ. ಸೊ ಡಬ್ಬಿಂಗ್ ಮಾಡೋಕ್ಕೆ ನಂಗೆ ತುಂಬ ಕಷ್ಟ ಆಗ್ತಾಯಿತ್ತು. ಅದನ್ನು ನಾನು ಮಾಡಿರೋದು ನನಗೆ ಡಬ್ಬಿಂಗ್ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಸೊ ಡಬ್ಬಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ. ಓವರಾಲ್ ಸಿನಿಮಾನೇ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಅಂದರೆ ಕ್ಯಾರೆಕ್ಟರ್ ಯಾವ ಥರ ಇರುತ್ತೆ, ಕ್ಯಾರೆಕ್ಟರೈಸೇಷನ್ ಯಾವ ಥರ ನನಗೆ ಹೇಳ್ತಾರೋ ಅವರು, ಅದಕ್ಕೆ ನಾನು ಯಾವ ರೀತಿ ತಯಾರಿ ಮಾಡ್ಕೋಬೇಕು ಅದಕ್ಕೆ 100% ಎಫರ್ಟ್ ಹಾಕ್ತೀನಿ ನಾನು ಆ ಕ್ಯಾರೆಕ್ಟರ್ಗೆ ಇನ್ವಾಲ್ವ್ ಆಗೋಕ್ಕೆ. ಇವಾಗ PUC ಫಿಲಮ್ ನಂದೆ. ಸೊ PUC ಫಿಲಮಲ್ಲಿ ನೋಡಿದವರು ಇದನ್ನು ನೋಡಿದ್ರೆ ಸಿಂಹರಾಶಿ ಕುಂಭರಾಶಿ ಆಗಿದ್ದು. ಏನಕ್ಕಂದರೆ ಫೋಟೋಶೂಟಲ್ಲೆಲ್ಲ ನೋಡ್ದಂಗೆ ಫೋಟೋಶೂಟಲ್ಲಿ ಸಿಂಹರಾಶಿ ಅಂತಲೇ ಇದ್ದಿದ್ದು. ನೀವೆಲ್ಲರೂ ತುಂಬ ಚೆನ್ನಾಗಿ ಅದನ್ನು ಪ್ರಚಾರ ಮಾಡಿದ್ರಿ. ಸೊ ಏನಾಗೋಯ್ತು, ಅದು ನಾವು ಬೇರೆಯವ್ರ ಬ್ಯಾನರಲ್ಲಿ ರಿಜಿಸ್ಟರ್ ಮಾಡಿಸಿದ್ವಲ್ಲ. ಸೊ ಅವ್ರು ನಾನೇ ಮಾಡ್ತೀನಿ ಇದನ್ನು, ಪಾಪ ಬೇರೆ ಪ್ರೊಡ್ಯೂಸರ್ ನಮ್ಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ, ಅದನ್ನು ನಾನೇ ಮಾಡ್ತೀನಿ, ನನಗೆ ಕೊಡಿ ಅದನ್ನು, ನಾನೇ ಮಾಡಿಬಿಡ್ತೀನಿ ಅಂತಂದರು. ಆ ಒಂದು ಇದು ಪಬ್ಲಿಸಿಟಿ ನೋಡಿ. ಸೊ ಅದಾದಮೇಲೆ ಆ ಥರ ನಾವು ಮಾಡೋಕ್ಕಾಗಲ್ಲ ಸರ್, ಸರಿ ನಿಮ್ಮ ರಾಶಿ ನೀವೇ ಇಟ್ಕೊಳ್ಳಿ, ನಮ್ಮ ರಾಶಿ ಇನ್ನೂ ತೊಗೊಂಡು ನಾವು ಮಾಡ್ಕೊತೀವಿ ಅಂದ್ಬಿಟ್ಟು. ಬಟ್ ಒಟ್ಟಿನಲ್ಲಿ ಯಾವಾಗ ಸಿಂಹರಾಶಿಯಿಂದ ಕುಂಭರಾಶಿ ಆಯಿತು, ಸ್ಟೋರಿಯಲ್ಲೂ ಸ್ವಲ್ಪ ಚೇಂಜಸ್ ಎಲ್ಲ ಆಗಿದೆ. ಚೇಂಜಸ್ ಎಲ್ಲ ಆಗಿ ಇದಕ್ಕೆ ಹೋಲ ಆಗೆಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿ ಒಟ್ಟಲ್ಲಿ, ಯಾಕಂದರೆ ನಾವು ಅದ್ರ ಕಷ್ಟಪಟ್ಟರೆ ಪ್ರತಿಫಲ ಇದೆ ಅಂತ ಫಸ್ಟಿಂದ ಹೇಳ್ಕೊಂಬಂದಿದ್ದಾರೆ. ಸೊ ಕಷ್ಟಪಟ್ಟಿದ್ದೀವಿ, ನೋಡೋಣ ಯಾವ ಥರ ಪ್ರತಿಫಲ ಸಿಗುತ್ತೆ ಅನ್ನೋದು.